ನಾನಿವತ್ತು ನಿಮಗೊಂದು ಹೊಸ ಥರದ ಗೆಡ್ಡೆಯನ್ನು ಪರಿಚಯ ಮಾಡಿಕೊಡ್ತೇನೆ. ಇದನ್ನು ಪರ್ಪಲ್ ಯಾಮ್ ಅಂತಾರೆ. ಇದು ನೇರಳೆ ಬಣ್ಣ ಇರ್ತದೆ, ಹಾಗಾಗಿ ಮತ್ತು ಉಬೆ ಅಂತಲೂ ಕರೀತಾರೆ. ಇದನ್ನು ಗೆಣಸು ಥರ ನಾವು ಉಪಯೋಗಿಸ್ಕೋಬೋದು. ನಾನಿದನ್ನು ಒಂದು ಸಣ್ಣ ಗೆಡ್ಡೆಯನ್ನು 1 ವರ್ಷದ ಹಿಂದೆ ಮಣ್ಣೊಳಗಡೆ ಹಾಕಿದ್ದೆ. ನಾನು ಅಂದ್ಕೊಂಡಿದ್ದೆ ಅದು ಸತ್ತೇ ಹೋಗಿದೆ ಅಂತ ಅಂದ್ಕೊಂಡು. ಇವತ್ತು ಏನೋ ನೋಡ್ತಾ ಇದ್ದಾಗ ಅದರದ್ದು ಎಲೆ ಎಲ್ಲ ಹಬ್ಕೊಂಡಿದ್ದು ಬಳ್ಳಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದರ ಅಡಿಯಲ್ಲಿ ಗೆಡ್ಡೆ ಇರ್ಬೋದೇನೋ, ಸಿಕ್ಕಿದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡಿ, ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿ ತೆಗಿಯೋಣ. ಗೊತ್ತಿಲ್ಲ ನನಗೆ ಇದರಲ್ಲಿ ಗೆಡ್ಡೆ ಇದೆಯಾ ಇಲ್ವಾ ಅಂತ ಅಂದ್ಕೊಂಡು. ಒಂದೊಂದು ಸಲ ಆಗಿರುತ್ತೆ, ಒಂದೊಂದು ಸಲ ಎಂಥ ಈ ಹೆಗ್ಗನೆ ಎಲ್ಲ ಇದ್ದರೆ ತಿಂದು ಹಾಕ್ಬಿಟ್ಟಿರುತ್ತೆ. ನೋಡಬೇಕು. ಹೆಚ್ಚಿಗೆ ಏನು ಪೋಷಣೆ ಇಲ್ಲದ್ದು ಮತ್ತು ಯಾವುದೇ ಗೊಬ್ಬರ ಇಲ್ಲದಿದ್ದರೂ ಇದು ಚೆನ್ನಾಗಿ ಬರ್ತದೆ. ಆದರೆ ಅಷ್ಟೇ ಹೆಲ್ತಿಗೂ ಬೆನಿಫಿಟ್ ಇದೆ ಅಂತೆ. ಹಾರ್ಟಿಗೆಲ್ಲ ತುಂಬ ಒಳ್ಳೆಯದು ಇದು ತಿಂದರೆ ಅಂತಾರೆ. ಹೆಚ್ಚಿಗೆ ತಿಂದರೆ ಗೊತ್ತಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಲೂ ಅಂತಾರೆ. ಇದೇನು ಕಾಂಡನ ಬೀಜನ ಅದು ಗೆಡ್ಡೆ ಥರನೇ ಇಡೋದಾಯ್ತಾ, ಆಲೂಗಡ್ಡೆ ಥರ. ಒಂಚೂರು ಉಗುರಲಿಕ್ಕಿದಕ್ಕೂ ಏನು ಬಣ್ಣ ಇದೆ ತೋರ್ಸೋಣ ನೋಡಿಲ್ಲಿ. ಉಗುರಲಿಕ್ಕಿದಕ್ಕೂ ನೇರಳೆ ಕರಳು, ಅದಕ್ಕೆ ಪರ್ಪಲ್ ಯಾಮ್ ಅಂತ ಕರೆಯೋದು. ನೋಡಲ್ಲಿ, ಅದು ಬೇಯಿಸಿದ್ರು ಅದೇ ಕಲರ್ ಇರ್ತದೆ. ಬೇಯಿಸಿದ್ರು ಕಲರ್ ನೋಡಿ. ಯಾವಾಗ ಹೋದ ವರ್ಷನೇನ ಹಾಕಿರೋದು ನಾನು. ದೊಡ್ಡದು ಇದೆಯಲ್ಲ, ಬೆನಿಫಿಟ್ಸ್ ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ನನಗೆ ಒಬ್ಬರು ಸುಧಾ ಸಂದೀಪ್ ಅಂತ ಅವ್ರು ಕೊಟ್ಟಿರೋದು. ಇದ್ರದ್ದು ಎಲೆ ಎಲ್ಲ ಈ ಥರ ಇದೆ. ಅಷ್ಟರಲ್ಲೇ ಇರಬೇಕು ಅಲ್ವಾ. ಪುನಃ ಸಣ್ಣದು ನೆಟ್ಟರೆ, ಇಷ್ಟು ನೆಟ್ಟರು ಸಾಕು, ಬರ್ತದೆ ನೋಡು. ಅಲ್ಲೊಂದು ಇದೆಯಲ್ಲ, ಅದು ನೆಟ್ಟರು ಬರ್ತದೆ. ಎಷ್ಟು ಚೆನ್ನಾಗಿದೆ. ಗೆಣಸು ಥರನೇ, ಆದರೆ ನೇರಳೆ ಕಲರು. ಅದಕ್ಕೆ ಇದರಲ್ಲಿ ಹಲ್ವ ಎಲ್ಲ ಮಾಡ್ತಾರೆ. ಇರ್ಬೋದು, ಒಳ್ಳೆ ಹೆಲ್ತ್ ಬೆನಿಫಿಟ್. ಅಲ್ಲೂ ಇದೆಯಾ? ಓ, ಅಲ್ಲೂ ಇದೆ ಸಣ್ಣ ಸಣ್ಣದು. ಅದನ್ನು ಅಲ್ಲ, ಅಲ್ಲಿ ಮೇಲ್ಗಡೆ ಇದೆಯಾ, ಅದನ್ನು ನೆಡ್ಬೋದು. ಇದೆಯಾ ಅದರಲ್ಲಿ ಅಡಿಲಿ? ಆ ಸೈಡ್ ಇಲ್ಲಲ್ಲ, ಬೇಡ, ಮಣ್ಣು ಹಾಕ್ಬಿಡೋಣ, ನೆಕ್ಸ್ಟ್ಗೆ ಆಗುತ್ತೆ. ಇರಲಿ, ಮಣ್ಣು ಹಾಕ್ಬಿಡೋಣ ಸಾಕು. ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ. ಕೊಡಗು ಸೈಡಲ್ಲೂ ಹುತ್ತರಿ ಗೆಣಸು ಅಂತ ಅಂತಾರೆ. ಕೊಡಗು ಸೈಡಲ್ಲಿ ಬೇರೆ ವೈಟಿಗಿರ್ತದೆ ಸ್ವಲ್ಪ. ಚೆನ್ನಾಗಿ ವಾಶ್ ಮಾಡಿದ ನಂತರ ನೋಡಿ ಈ ಥರ ಇರುತ್ತೆ. ಒಳ್ಳೆ ಬೆರಳೆಲ್ಲ ಬಂದು ಪಾದದ ಥರ, ಆನೆ ಪಾದ ಥರ ಕಾಣಿಸ್ತಾ ಇದೆ. ಇದು ಹೀಗೇ ದಪ್ಪ ದಪ್ಪ ಗೆಡ್ಡೆ ಬೆಳೀತದೆ ನೋಡಿ. ಮತ್ತು ಉಗುರಲ್ಲಿ ಸ್ಕ್ರ್ಯಾಚ್ ಮಾಡಿದ್ರು ಆ ಬಣ್ಣ ಕೈಗೆಲ್ಲ ಹೇಗೆ ಅಂಟ್ಕೊಳ್ಳುತ್ತೆ. ನೈಸರ್ಗಿಕವಾದ ಒಂದು ನೇರಳೆ ಬಣ್ಣ. ನಮ್ಮ ನಾಯಿನ ಬಿಟ್ಟರೆ ಅದೇ ಗುಂಡಿ ತೋಡುತ್ತೆ. ನಾವೇನಾದರೂ ಈ ಥರ ಗುಂಡಿ ತೋಡೋದು ನೋಡಿದ್ರೆ ಅದೂ ಗುಂಡಿ ತೋಡ್ತಾ ಇರ್ತದೆ. ನಾನು ಆ ಪರ್ಪಲ್ ಯಾಮನ್ನೆಲ್ಲ ಚೆನ್ನಾಗಿ ತೊಳೆದು ನಂತರ ಅದರ ಸಿಪ್ಪೆನೆಲ್ಲ ತೆಗೆದು ಮೇಲಿಂದ 1-2 ಗೆಡ್ಡೆ ತಗೊಂಡೆ. ಅಂದರೆ ಇದನ್ನು ಜಾಸ್ತಿ ಅಂತ ತಿನ್ನೋದಕ್ಕಾಗೋದಿಲ್ಲ. ಜನ ಜಾಸ್ತಿ ಇದ್ದರೆ ತಿನ್ಬೋದು. ಈ ಥರ ಕಟ್ ಮಾಡಿದ್ರೆ ನೋಡಿ ಒಳಗಡೆ ಯಾವ ಥರ ಬಣ್ಣ ಇದೆ ಅಂತ ಅಂದ್ಕೊಂಡು. ಇದು ವಾಶ್ ಮಾಡಿದಾಗ ಸ್ವಲ್ಪ ಮೇಲ್ಗಡೆಯಿಂದ ಹೋಗುತ್ತೆ, ಮತ್ತು ಒಳಗಡೆ ಇನ್ನೂ ಬಣ್ಣ ಹಾಗೆ ಇರ್ತದೆ. ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ನಾನು ಇಡ್ಲಿ ಬೇಯಿಸ್ತೀವಲ್ವ ಹಬೆಯಲ್ಲಿ, ಅದೇ ಥರ ಬೇಯಿಸ್ತೀನಿ. ನಾನು ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ಜಾರುತ್ತೆ, ಅಂದರೆ ನಾವು ಈ ಗೆಣಸೆಲ್ಲ ಕಟ್ ಮಾಡಿದಾಗ ಹೆಂಗಿರುತ್ತೆ ಹಂಗೆ ಇರುತ್ತೆ. ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಲ್ಲ. ಯಾಕಂದರೆ ಕೆಲವರಿಗೆ ಇದು ಇಷ್ಟ ಆಗಲ್ಲ, ಸಪ್ಪೆ ಇರ್ತದೆ, ಮತ್ತು ಏನು ಬೇರೆ ಸಿಹಿ ಅದೆಲ್ಲ ಏನಿರೋದಿಲ್ಲ. ನಾನೆಲ್ಲ ಸ್ಲೈಸ್ ಮಾಡಿ ನಂತರ ಇಡ್ಲಿ ಹಬೆಗೆ ಇಡ್ತೀನಿ ಬೇಯೋದಕ್ಕೆ. ಚೆನ್ನಾಗಿ ಬೆಂದು ಸಿಕ್ಕಿದೆ. ಒಂಥರ ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗುತ್ತೆ. ಇದನ್ನು ಕಾಯಿ ಹಾಲು ಜೊತೆನಾದರೂ ತಿನ್ಬೋದು, ಇಲ್ಲಾಂದರೆ ತೆಂಗಿನಕಾಯಿ ತುರಿದು ಬೆಲ್ಲ ಅಥವಾ ಸಕ್ಕರೆ ಜೊತೆ ತಿನ್ಬೋದು. ಟೇಸ್ಟ್ ಆಗಿರುತ್ತೆ. ಸಿಕ್ಕಿದರೆ ನೀವು ಒಂದು ಸಲ ಮಾಡಿ.
ಹಬೆಯಲ್ಲಿ ಬೇಯಿಸಿದ್ದಾಗ ಇದರ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಅದೂ ಅಷ್ಟೇ ಎಷ್ಟು ಕಡು ನೇರಳೆ ಬಣ್ಣದಲ್ಲಿದೆ ನೋಡಿ, ಡಾರ್ಕ್ ಆಗಿದೆ. ಹಾಗೆಯೇ ನನಗಿರೋ ಸ್ವಲ್ಪ ಜಾಗದಲ್ಲಿ ನಾನೊಂದು ತೊಂಡೆಕಾಯಿ ಬಳ್ಳಿನ ಹಾಕಿದ್ದೆ ಒಂದು ಕಳೆದ 3 ವರ್ಷದ ಹಿಂದೆ. ಎಷ್ಟು ದೊಡ್ಡ ತೊಂಡೆಕಾಯಿ ನೋಡಿ. ಇದು ಅಲ್ಲೇ ಒಣಗುತ್ತೆ ಮತ್ತು ಅಲ್ಲೇ ಚಿಗುರುತ್ತೆ. ಈ ಸಲ ಚೆನ್ನಾಗಿ ಬಂದಿದೆ. ಕೆಲವೊಂದು ಸತಿ ಹೋದ ಸಲ ಏನಾಯಿತು ಅಂತಂದರೆ ನನಗೆ ತೊಂಡೆಕಾಯಿನೇ ಸರಿ ಸಿಗಲಿಲ್ಲ, ಎಲ್ಲ ಹೂಜಿ ಹೊಡೆದು ಹೋಯಿತು. ಇದು ನೋಡಿ, ಪ್ರತಿಯೊಂದು ಎಲೆಗೂ ಒಂದೊಂದು ಗೆನ್ನಿಗೂ ಒಂದೊಂದು ತೊಂಡೆಕಾಯಿ ಆಗುತ್ತೆ. ದಿನ ಬಿಟ್ಟು ದಿನ ಕೊಯ್ದರೂ ನಮಗೆ ಅಡುಗೆಗೆ ಬೇಕಾಗಿರೋದು ಸಿಗುತ್ತೆ. ಮತ್ತು ನಾನು ತುಂಬ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೊಡ್ತಾ ಇರ್ತೀನಿ. ಹೋದ ಸಲದ್ದು ಹೂಜಿ ಸಮಸ್ಯೆ ಅನ್ನಲ್ಲ, ಅದಕ್ಕೆ ನನಗೊಬ್ಬರು ಈ ಹೂಜಿ ಟ್ರ್ಯಾಪು ಒಂದು ಬಿಸ್ಕೆಟ್ ಸಿಗುತ್ತೆ, ಅದನ್ನು ಇಟ್ಟು ನೋಡಿ ಅಂತಂದರು. ಅದನ್ನ ಇಟ್ಟ ಮೇಲೆ ನನಗೆ ಈ ಸಲ ಒಳ್ಳೆ ರಿಸಲ್ಟ್ ಬಂತು. ಅದು ಸಿಗುತ್ತೆ ನಮಗೆ, ಕೃಷಿ ಇದರಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಆ ಟ್ರ್ಯಾಪ್ಗೆ ಅದರದ್ದು ಬಾಕ್ಸೂ ಸಿಗುತ್ತೆ ರೆಡಿ. ನಾನು ಬಾಕ್ಸ್ ಏನು ತಗೊಂಡಿಲ್ಲ, ಬರೀ ಬಿಸ್ಕೆಟ್ ಮಾತ್ರ. ಅದನ್ನು ಈ ಬಾಕ್ಸಿಗೆ ಫಿಕ್ಸ್ ಮಾಡಿದೆ ನೋಡಿ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಬಿಸ್ಕೆಟು. ಅದನ್ನು ನೇತು ಹಾಕಬೇಕು. ಅದೇ ನೇರದಲ್ಲಿ ಹೊರಗಡೆ ಹೋಲ್ ಮಾಡಬೇಕು, ತೂತು, ಅಂದರೆ ಆ ಹೂಜಿ ನೊಣ ಹೋಗೋದಕ್ಕೆ. ಅದು ಮತ್ತೆ ವಾಪಸ್ ರಿವರ್ಸ್ ಬರುವಷ್ಟು ದೊಡ್ಡದಾಗಿರಬಾರ್ದು, ಸಣ್ಣದಾಗಿರಬೇಕು ನೋಡಿ. ಇದು ಹೂಜಿ ಹುಳ, ಇದು ಆಲ್ರೆಡಿ ಒಳಗಡೆ ಹೋಗಿದೆ, ತಿಂದಿದೆ. ತಿಂದ ಮೇಲೆ ಅದಕ್ಕೆ ಮೋಸ್ಟ್ಲಿ ತಲೆ ಸುತ್ತುತ್ತಾ ಏನು ಅಂತ ಗೊತ್ತಿಲ್ಲ, ಹಾರೋಕ್ಕಾಗಲ್ಲ, ಅಲ್ಲೇ ಸುತ್ತಿ ಸತ್ತು ಹೋಗ್ತದೆ. ಇದು ನಾನು ಒಂದು ಸಲದ್ದು ಬಾಕ್ಸಲ್ಲಿ ಸುಮಾರು ಇತ್ತು, ಅದನ್ನೆಲ್ಲ ಎಸ್ತು ಮತ್ತೆ ಪುನಃ ಕ್ಲೀನ್ ಮಾಡಿ ಈ ಡಬ್ಬಿನ ಇಟ್ಟಿರೋದು. ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತದೆ. ನಾವು ಯಾವುದೇ ಕೆಮಿಕಲ್ನ ಸ್ಪ್ರೇ ಮಾಡಬೇಕಾಗಿಲ್ಲ ಅಥವಾ ಏನೂ ಇಲ್ಲ. ಇದೊಂದು ಇಟ್ಟರೆ ಹೂಜಿ ಹುಳಗಳೆಲ್ಲ ಬಂದು ಅದರಲ್ಲಿ ಸೇರಿಕೊಳ್ಳುತ್ತೆ. ನಾನು ಯಾವುದೇ ಕೆಮಿಕಲ್ನ ಹಾಕೋದಿಲ್ಲ. ಹಾಕಿದರೆ ಹಸುವಿನ ಗಂಜಲ ಹಾಕ್ತೀನಿ, ಬೂದಿ ಹಾಕ್ತೀನಿ. ಇದು ಯಾವುದಕ್ಕೂ ಬಗ್ಗಲ್ಲ. ಈ ಹೂಜಿ ಹುಳ ಇದೆಯಲ್ಲ, ಒಂದು ಸಲ ಬಂದು ತೂತು ಮಾಡಿದರೆ ಎಲ್ಲ ಹೋಗ್ತದೆ. ಹಾಗೆಯೇ ಇನ್ನೊಂದು ಸಮಸ್ಯೆ ನೋಡಿ, ಇದು ಇದೆಯಲ್ಲ ಅಲಸಂಡೆ, ಇದು ತೊಂಡೆಕಾಯಿ ಎಲ್ಲ ಇದಾಗಿತ್ತು, ಚೆನ್ನಾಗಿ ಬಂದಿತ್ತು. ಒಂದು ದಿನ ನೋಡಿದ್ರೆ ಬಳ್ಳಿನೇ ಕಟ್ಟಾಗಿದೆ. ಏನಪ್ಪ ಅಂತಂದರೆ ಒಂದು ಬಸವನ ಹುಳು ಅಂತ ಬರ್ತದೆ, ದೊಡ್ಡ ದೊಡ್ಡ ಶಂಖದ ಥರ ಹುಳ ಆಯಿತಾ. ಅದು ಎಲ್ಲವನ್ನು ಕೆಳಗಡೆ ಏನು ಬುಡದಿಂದನೇ ತಿಂದು ಹಾಕ್ತದೆ, ಕಟ್ ಮಾಡಿಬಿಡ್ತದೆ. ಅದಕ್ಕೆ ಏನು ಮಾಡಿದರೂ ಪರಿಹಾರನೇ ಇಲ್ಲ. ಮತ್ತು ನನಗೊಬ್ರು ಅಂದರು, ಆ ಗಿಡದ ಸುತ್ತ ಉಪ್ಪು ಹಾಕಿ ಅಂತ ಅಂದ್ಕೊಂಡು, ಅಂದರೆ ಸ್ವಲ್ಪ ದೂರದಲ್ಲೇ ಹಾಕಬಾರ್ದು, ಹತ್ತಿರದಲ್ಲೇ ಹಾಕಬಾರ್ದು ನೋಡಿ. ಒಂದೊಂದು ಶಂಖ ಹುಳ ಇಷ್ಟಿಷ್ಟು ದೊಡ್ಡದಿರ್ತದೆ, ಇದಕ್ಕಿಂತನೂ ದಪ್ಪ ಶಂಖ ಹುಳ ಇರ್ತದೆ. ಅದು ರಾತ್ರಿನೇ ಬರೋದು, ಹಗಲಲ್ಲಿ ಇರೋದಿಲ್ಲ. ಹಾಗಾಗಿ ಈ ಥರ ಮಾಡಿದರೆ ನಮಗೆ ನಾವೇನಾದರೂ ಬೆಳೆಸಿದಂತಹ ತರಕಾರಿ ಆಗಿರ್ಬೋದು, ಸೊಪ್ಪಾಗ್ಬೋದು, ಉಳಿತದೆ. ಇಲ್ಲಾಂದರೆ ಏನಾಗ್ತದೆ, ಎಲ್ಲ ಅವೇ ತಿಂದು ಅಥವಾ ಈ ಥರ ಹಾಳು ಮಾಡಿ ಹೋಗ್ತದೆ. ಹೂಜಿ ಹೊಡೆದ್ರೆ ನೋಡಿ ಈ ಥರ ಆಗ್ತದೆ, ಅದೆಲ್ಲ ಕೊಳ್ತಂಗೆ. ಮತ್ತು ಅದನ್ನು ಎಸಿಲೇಬೇಕಾಗುತ್ತೆ. ಈ ಹೂಜಿ ಟ್ರ್ಯಾಪ್ ಅಂತೂ ತುಂಬ ಹೆಲ್ಪ್ಫುಲ್ಲು. ಆಮೇಲೆ ಇದರಿಂದ ಯಾವುದೇ ನಮಗೆ ತರಕಾರಿಗೆ ಹಾನಿ ಆಗೋದಿಲ್ಲ, ಬೇರೆ ಕೆಮಿಕಲ್ ಸ್ಪ್ರೇ ಮಾಡೋದಕ್ಕಿಂತ. ಸಣ್ಣ ಮಟ್ಟದಲ್ಲಿ ಯಾರಾದರೂ ಮನೆ ಸುತ್ತಮುತ್ತ ತರಕಾರಿ ಬೆಳಿತೀರ ಅಂತಂದರೆ, ಹೂಜಿ ಸಮಸ್ಯೆ ಇದೆ ಅಂದರೆ ಖಂಡಿತ ಇದನ್ನೊಂದು ಸಲ ಟ್ರೈ ಮಾಡಿ. ಏನು ಒಂದು 100-150 ರೂಪಾಯಿ ಒಳಗಡೆ ನಮಗೊಂದು ಸಲ ಇಟ್ಟರೆ 5-6 ತಿಂಗಳು ಏನೂ ತೊಂದರೆ ಇಲ್ಲ. ಹೂಜಿಗಳು ಅದರೊಳಗಡೆ ಬೀಳ್ತವೆ. ನಾವು ಅದನ್ನು ಕ್ಲೀನ್ ಮಾಡಿ ಇಡ್ತಾಯಿದ್ರೆ ಒಂದೇ ಬಿಸ್ಕೆಟ್ ಸಾಕು. ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.